ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹಾಯ್ ಕುಂಭರಾಶಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಈ ಸಂದೇಶ ನಿಮ್ಮ ಮುಂದೆ ಬಂದಿದ್ದರೆ ಅದನ್ನು ಸಾಮಾನ್ಯ ಸಂಯೋಗ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ಇಂದು ಬಹಿರಂಗವಾಗಲಿರುವ ರಹಸ್ಯವು ನಿಮ್ಮ ಜೀವನದ ಆ ಅಧ್ಯಾಯಕ್ಕೆ ಸಂಬಂಧಿಸಿದೆ. ಅದನ್ನು ತಾಯಿ ದೇವಿಯರು ತಮ್ಮ ಸಂಕೇತಗಳ ಮೂಲಕ ಈಗಾಗಲೇ ನಿಮ್ಮ ಮುಂದೆ ತೆರೆದಿಡಲು ಆರಂಭಿಸಿದ್ದಾರೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಾಗಿಲ್ಲ. ಪದೇ ಪದೇ ಮನಸ್ಸು ಅಶಾಂತವಾಗುವುದು, ಯಾವುದೇ ಕಾರಣವಿಲ್ಲದೆ ಒಂದು ವಿಷಯದ ಬಗ್ಗೆ ಚಿಂತೆಯಾಗುವುದು, ರಾತ್ರಿ ವೇಳೆ ಹಠಾತ್ ನಿದ್ರೆ ಕಳೆದು ಹೋಗುವುದು ಅಥವಾ ಯಾವುದೋ ಅಪರಿಚಿತ ಶಕ್ತಿಯ ಅನುಭವವಾಗುವುದು, ಇವೆಲ್ಲ ಸಂಕೇತಗಳೇ. ತಾಯಿ ದೇವಿಯರು ಒಬ್ಬ ಭಕ್ತನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲು ಹೊರಟಾಗ ಮೊದಲು ಸಂಕೇತಗಳು ನೀಡುತ್ತಾರೆ, ನಂತರ ಎಚ್ಚರಿಕೆಗಳನ್ನು ನೀಡುತ್ತಾರೆ ಮತ್ತು ಅದರ ಬಳಿಕ ಭಾಗ್ಯದ ಬಾಗಿಲನ್ನು ತೆರೆಯುತ್ತಾರೆ. ಕುಂಭರಾಶಿಯವರ ಜೀವನದಲ್ಲೂ ಅಂತಹ ಸಮಯ ನಿಧಾನವಾಗಿ ಪ್ರವೇಶಿಸುತ್ತಿದೆ. ತಾಯಿ ದೇವಿ ನೀಡಿದ ಅತಿ ದೊಡ್ಡ ಸಂಕೇತವು ನಿಮ್ಮ ವರ್ತಮಾನಕ್ಕೆ ಮಾತ್ರವಲ್ಲ, ನಿಮ್ಮ ಭವಿಷ್ಯಕ್ಕೂ ಸಂಬಂಧಿಸಿದೆ. ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ನಿಂತು ಹೋಗಿದ್ದ ಒಂದು ವಿಷಯ ಈಗ ಮುಂದುವರೆದಿರುವುದು. ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿದೆ ಎಂದು ನಿಮಗೆ ಅನಿಸಬಹುದು. ಜನರು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಭಾಸವಾಗಬಹುದು. ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತಿಲ್ಲವೆಂದು ತೋರುತ್ತಿರಬಹುದು. ಆದರೆ ದೈವಿಕ ಸಂಕೇತಗಳು ಹೇಳುವುದೇನೆಂದರೆ ಅದು ಅಂತ್ಯವಲ್ಲ, ಆರಂಭದ ದ್ವಾರವಾಗಿದೆ. ತಾಯಿ ದೇವಿಯರು ನಿಮಗೆ ತಿಳಿಸಬೇಕೆಂದಿರುವುದು ಏನೆಂದರೆ, ಈಗ ಕಾಣುತ್ತಿರುವುದೇ ಸಂಪೂರ್ಣ ಸತ್ಯವಲ್ಲ. ಪರದೆಯ ಹಿಂದೆ ಬಹಳ ಬದಲಾವಣೆಗಳು ನಡೆಯುತ್ತಿವೆ. ಸಮಯ ಬಂದಾಗ ಆ ಬದಲಾವಣೆಗಳೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿವೆ. ಆದ್ದರಿಂದ ಭಯಪಡುವ ಬದಲು ಸಂಕೇತಗಳನ್ನು ಗುರುತಿಸಲು ಪ್ರಾರಂಭಿಸಿ. ಏಕೆಂದರೆ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಬರುವ ಸಂಕಟಗಳಿಂದಲೂ ತಪ್ಪಿಸಿಕೊಳ್ಳುತ್ತಾರೆ ಹಾಗೂ ಅವಕಾಶಗಳನ್ನು ಹಿಡಿದುಕೊಳ್ಳುತ್ತಾನೆ. ಕುಂಭರಾಶಿಯವರೇ, ತಾಯಿ ದೇವಿಯರು ಪದೇ ಪದೇ ಸಂಕೇತಗಳ ರೂಪದಲ್ಲಿ ನಿಮ್ಮ ಮುಂದೆಯೇ ಇಡುತ್ತಿರುವ ಆ ರಹಸ್ಯವನ್ನು ಈಗ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ತಿರುವು ಬರಲಿದ್ದು, ಅಲ್ಲಿ ಜನರ ನಿಜವಾದ ಮುಖಗಳು ನಿಮಗೆ ಗೋಚರಿಸಲಿದೆ. ಇಷ್ಟು ದಿನ ನೀವು ನಿಮ್ಮ ಅತಿ ದೊಡ್ಡ ಹಿತೈಷಿಗಳು ಎಂದು ಭಾವಿಸಿದ್ದವರಲ್ಲಿ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಸಹಜತೆಯನ್ನು ಅನುಭವಿಸುತ್ತಿದ್ದಾರೆ. ಅಂದ್ರೆ ಅವರು ನಿಮ್ಮ ಮುಂದೆ ನಗುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನೀವು ಮುಂದೆ ಸಾಗಲು ಆರಂಭಿಸಿದಾಗ ಅವರ ಮನಸ್ಸಿನಲ್ಲಿ ಅಸಹ್ಯ ಮೂಡುತ್ತದೆ. ತಾಯಿ ದೇವಿಯರು ಸಂಕೇತ ನೀಡಿರುವುದು ಏನೆಂದರೆ, ಮುಂದಿನ ದಿನಗಳಲ್ಲಿ ನಡೆಯುವ ಒಂದು ಘಟನೆ ನಿಜವಾದ ಮತ್ತು ನಕಲಿ ಜನರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಲಿದೆ. ಮೊದಲಿಗೆ ಅದು ನಿಮಗೆ ನೋವು ಕೊಡಬಹುದು, ಏಕೆಂದರೆ ನಂಬಿಕೆ ಒಡೆಯುವ ನೋವು ತುಂಬಾ ಆಳವಾದದ್ದು. ಆದರೆ ಇದೇ ನೋವು ಭವಿಷ್ಯದಲ್ಲಿ ಅತಿ ದೊಡ್ಡ ರಕ್ಷಣೆಯಾಗಲಿದೆ. ನಿಮ್ಮ ಶಕ್ತಿಯನ್ನು ದುರ್ಬಲಗೊಳಿಸುತ್ತಿರುವ ಜನರನ್ನು ತಾಯಿ ದೇವಿಯರು ನಿಮ್ಮ ಜೀವನದಿಂದ ದೂರ ಮಾಡುತ್ತಿದ್ದಾರೆ. ಆದ್ದರಿಂದ ಯಾರಾದರೂ ಹಠಾತ್ ದೂರವಾಗಲು ಆರಂಭಿಸಿದರೆ, ಯಾವುದಾದರೂ ಸಂದರ್ಭದಲ್ಲಿ ಅಂತಹ ಬಂದರೆ ಅಥವಾ ಆರಾಧ್ಯರೊಬ್ಬರ ವರ್ತನೆ ಬದಲಾಗಿದೆ ಎಂದು ಕಂಡರೆ ಅಂತಹ ಮನುಷ್ಯರಿಂದ ನೀವು ಸ್ವಲ್ಪ ದೂರವಿರಿ. ತಕ್ಷಣ ಆತಂಕ ಪಡಬೇಡಿ. ಪ್ರತಿಯೊಂದು ವಿದಾಯವು ನಷ್ಟವಲ್ಲ. ಕೆಲವು ವಿದಾಯಿಗಳು ಬರುವ ವರಗಳಾಗಿ ಜಾಗವನ್ನು ಸೃಷ್ಟಿಸುತ್ತವೆ. ಈ ದೇವಿಯರ ಮುಂದಿನ ಸಂಕೇತ ಧನ ಮತ್ತು ಕರ್ಮಕ್ಕೆ ಸಂಬಂಧಿಸಿದೆ. ಕುಂಭರಾಶಿಯವರು ಕಳೆದ ಸಮಯದಲ್ಲಿ ಎಷ್ಟು ಪರಿಶ್ರಮ ಪಟ್ಟಿದ್ದರೂ ಅದರ ಸಂಪೂರ್ಣ ಫಲ ಇನ್ನೂ ಸಿಕ್ಕಿಲ್ಲ. ಅನೇಕ ಬಾರಿ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಇಲ್ಲವೆಂದು ನಿಮಗೆ ಅನಿಸಿರಬಹುದು. ಅನೇಕ ಬಾರಿ ಭಾಗ್ಯವು ಇತರರ ಪರವಾಗಿದೆ ಮತ್ತು ನೀವು ಹಿಂದೆ ಬೀಳುತ್ತಿದ್ದೀರಿ ಎಂಬ ಭಾವನೆ ಬಂದಿರಬಹುದು. ಆದರೆ ದೈವಿಕ ಸಂಕೇತಗಳು ಹೇಳುವುದೇನೆಂದರೆ, ಧರ್ಮದಲ್ಲಿ ಲೆಕ್ಕ ಈಗ ಬದಲಾಗಲಿರುವುದು. ನಿಮ್ಮ ಮುಂದಿನ ಒಂದು ಅವಕಾಶ ಬರಲಿದೆ. ಮೊದಲ ನೋಟಕ್ಕೆ ಅದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅದೇ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಸಮೃದ್ಧಿಯ ಬಾಗಿಲಾಗಬಹುದು. ಎಚ್ಚರಿಕೆ, ಆತುರದಿಂದ ದೂರವಿರಿ. ತುಂಬಾ ಬೇಗ ಲಾಭ ನೀಡುವುದಾಗಿ ಹೇಳುವ ಯಾವುದೇ ವಿಷಯ ನಿಮ್ಮ ಪರೀಕ್ಷೆಯಾಗಿರಬಹುದು ಎಂದು ತಾಯಿ ದೇವಿಯರು ಸೂಚಿಸುತ್ತಿದ್ದಾರೆ. ಸಹನೆ, ಪರಿಶ್ರಮ ಮತ್ತು ನಂಬಿಕೆಯನ್ನು ಬೇಡುವ ಅವಕಾಶವೇ ನಿಮ್ಮ ಭಾಗ್ಯಕ್ಕೆ ಹೊಸ ದಿಕ್ಕನ್ನು ನೀಡಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಯೋಚಿಸಿ ತೆಗೆದುಕೊಳ್ಳಿ. ತಾಯಿ ದೇವಿಯರು ನಿಮಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ, ರಕ್ಷಣೆಯನ್ನು ನೀಡಿದ್ದಾರೆ. ನೀವು ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು
ನಿಮ್ಮ ಕರ್ಮವನ್ನು ಶುದ್ಧವಾಗಿಟ್ಟುಕೊಂಡು ಒಳಗಿನ ಧ್ವನಿಯನ್ನು ಕೇಳಿದರೆ ನಿಮ್ಮ ಪರವಾಗಿ ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಅದರ ಸುಳಿವು ಈಗಾಗಲೇ ಸ್ಪಷ್ಟವಾಗಿ ಕೇಳಿ ಬರುತ್ತಿದೆ. ಈಗ ರಹಸ್ಯವಾಗಿ ಕಾಣುತ್ತಿರುವುದರ ಅರ್ಥ ಬಹಳ ಬೇಗ ನಿಮಗೆ ತಿಳಿಯಲಿದೆ. ಆಗ ತಾಯಿ ದೇವಿಯರು ಅತಿ ದೊಡ್ಡ ಸಂಕೇತವನ್ನು ಬಹಳ ಹಿಂದೆ ನೀಡಿದ್ದರು ಎಂಬ ಅರಿವು ನಿಮಗೆ ಬರುತ್ತದೆ. ಕುಂಭರಾಶಿಯವರು, ಈಗ ತಾಯಿ ದೇವಿಯರು ನಿಮ್ಮ ಜೀವನದಲ್ಲಿ ಸಕ್ರಿಯಗೊಳಿಸಲಿರುವ ಆ ಸಂಕೇತದ ಮುಂದಿನ ಹಂತವನ್ನು ಅರ್ಥ ಮಾಡಿಕೊಳ್ಳಿ. ಬಹಳ ಬೇಗ ನಿಮ್ಮ ಮುಂದೆ ಒಂದು ಸಮಯ ಬರಲಿದೆ. ಅಲ್ಲಿ ಪರಿಸ್ಥಿತಿಗಳು ವೇಗವಾಗಿ ಬದಲಾಗುತ್ತಿರುವಂತೆ ಕಾಣುತ್ತದೆ. ಬಹಳ ಕಾಲದಿಂದ ನಿಂತಿದ್ದ ಕೆಲಸದಲ್ಲಿ ಹಠಾತ್ ಚಲನೆ ಕಾಣಬಹುದು. ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಉತ್ತರವು ಅನಿರೀಕ್ಷಿತ ಮಾರ್ಗದಿಂದ ನಿಮ್ಮ ಬಳಿ ಬರಬಹುದು ಸ್ನೇಹಿತರೆ. ಆದರೆ ತಾಯಿ ದೇವಿಯರ ಸಂಕೇತವು ಕೆಲವು ಶುಭ ಸುದ್ದಿಯನ್ನು, ಅದು ಎಚ್ಚರಿಕೆಯದ್ದು ಹೌದು. ಏಕೆಂದರೆ ಭಾಗ್ಯದ ಬಾಗಿಲು ತೆರೆದಾಗ ವಿರೋಧಗಳು, ಶಕ್ತಿಗಳು ಸಕ್ರಿಯವಾಗುತ್ತದೆ. ಕೆಲವರು ನಿಮ್ಮ ಪ್ರಗತಿಯನ್ನು ನೋಡಿ ಅಸಹಜತೆ ಅನುಭವಿಸುತ್ತಾರೆ. ಅವರು ನಿಮ್ಮ ಪ್ರಗತಿಯನ್ನು ನೋಡಿ ಮತ್ತೆ ನಿರ್ಧಾರವನ್ನು ಪ್ರಶ್ನಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ತಪ್ಪು ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂಬ ಭಾವನೆಯನ್ನು ಉಂಟು ಮಾಡಲು ಯತ್ನಿಸುತ್ತಾರೆ. ಆದರೆ ತಾಯಿ ದೇವಿಯರು ಹೇಳುವುದೇನೆಂದರೆ, ನಿಮ್ಮ ಹೆಜ್ಜೆಯನ್ನು ನಿಲ್ಲಿಸಬೇಡಿ. ಪ್ರತಿಯೊಂದು ಧ್ವನಿಯನ್ನು ಕೇಳುವ ವ್ಯಕ್ತಿಗೆ ತನ್ನ ಗುರಿಯ ಕರೆಯು ಕೇಳುವುದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮೊಳಗಿನ ನಂಬಿಕೆಯನ್ನು ಅತ್ಯಂತ ಬಲವಾದ ಆಯುಧವನ್ನಾಗಿ ಮಾಡಿಕೊಳ್ಳಬೇಕು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದರೆ ಇಂದು ನಿಮ್ಮನ್ನು ದುರ್ಬಲ ಎಂದುಕೊಳ್ಳುವವರೇ ನಾಳೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತನಾಡುತ್ತಾರೆ. ವೃತ್ತಿ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿಯೂ ದೊಡ್ಡ ಬದಲಾವಣೆ ಕಾಣುತ್ತದೆ. ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಸ್ನೇಹಿತರೆ ಎಂದು ತಾಯಿ ದೇವಿಯರು ಸೂಚಿಸಿದ್ದಾರೆ. ಪೂರ್ಣ ಯಶಸ್ಸು ಇನ್ನೂ ಸಿಕ್ಕಿಲ್ಲದಿದ್ದರೂ ನಿಮ್ಮ ಪರಿಶ್ರಮದ ಫಲ ನಿಧಾನವಾಗಿ ರೂಪ ಪಡೆಯುತ್ತದೆ. ಹೊಸ ಅವಕಾಶ, ಮಹತ್ವದ ಅಪೂರ್ಣ ಕಾರ್ಯ ಅಥವಾ ಹಳೆಯ ಯೋಜನೆ ಯಾವುದಾದರೂ ಹಠಾತ್ ಮತ್ತೆ ಜೀವಂತವಾಗಬಹುದು. ಆದರೆ ನೀವು ಅತ್ಯಂತ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಒಳೆಯುವುದೆಲ್ಲವೂ ಚಿನ್ನವಲ್ಲ. ಕಷ್ಟಕರವಾದ ಪ್ರತಿಯೊಂದು ದಾರಿಯೂ ನಷ್ಟದ ದಾರಿಯಲ್ಲ. ಅನೇಕ ಬಾರಿ ತಾಯಿ ದೇವಿಯರು ವರವನ್ನು ಸವಾಲಿನ ರೂಪದಲ್ಲಿ ಕಳುಹಿಸುತ್ತಾರೆ. ಮತ್ತೆ ಆ ವ್ಯಕ್ತಿ ಅದನ್ನು ಗುರುತಿಸಲಿ ಎಂಬ ಕಾರಣಕ್ಕೆ ಸಂಬಂಧಗಳು ವಿಷಯಕ್ಕೆ ಬಂದರೆ ಇಲ್ಲಿಯೂ ಒಂದು ಆಳವಾದ ಸಂಕೇತವಿದೆ. ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಮಹತ್ವ ಹೊಂದಿರುವ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಬಹಳ ಯೋಚಿಸುತ್ತಿದ್ದಾನೆ. ಕೆಲವು ತಪ್ಪು ತಿಳುವಳಿಕೆಗಳು ದೂರವಾಗುವ ಸಾಧ್ಯತೆಯೂ ಇದೆ. ಆದರೆ ಅದೇ ಸಮಯದಲ್ಲಿ ಹೃದಯ ಮತ್ತು ಬುದ್ಧಿಯ ನಡುವೆ ಸಮತೋಲನ ಕಾಪಾಡಿಕೊಳ್ಳಬೇಕು ಎಂಬ ಸಂಕೇತವೂ ಇದೆ. ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಂಡ ನಿರ್ಧಾರವು ನಂತರ ಭಾರವಾಗಬಹುದು. ಆದ್ದರಿಂದ ತಾಯಿ ದೇವಿಯರ ಸಂದೇಶ ಸ್ಪಷ್ಟವಾಗಿದೆ. ನಂಬಿಕೆ ಇಡಿ, ಆದರೆ ಕಣ್ಣುಗಳನ್ನು ತೆರೆದಿಡಿ. ಪ್ರೀತಿಸಿ, ಆದರೆ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಸಾಗಿರಿ, ಆದರೆ ಪ್ರತಿಯೊಂದು ಹೆಜ್ಜೆಯೂ ಆಲೋಚಿಸಿರಿ. ನಿಮ್ಮ ಕಡೆ ಬರುತ್ತಿರುವ ದೊಡ್ಡ ಬದಲಾವಣೆ ನಿಮ್ಮ ವರ್ತಮಾನವನ್ನು ಮಾತ್ರವಲ್ಲ, ಸಂಪೂರ್ಣ ಭವಿಷ್ಯವನ್ನು ಪ್ರಭಾವಿಸಲಿದೆ. ಕುಂಭರಾಶಿಯವರೇ, ಈಗ ನಿಮ್ಮ ಸುತ್ತಲಿರುವ ಜನರಿಗೆ ಸಂಬಂಧಿಸಿದ ಆ ರಹಸ್ಯದ ಪರದೆ ಎತ್ತಲ್ಪಡಲಿದೆ. ತಾಯಿ ದೇವಿಯರು ನೀಡಿದ ಅತಿ ದೊಡ್ಡ ಸಂಕೇತದ ಒಂದು ಪ್ರಮುಖ ಭಾಗವು ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಸುತ್ತಲಿನ ಶಕ್ತಿಗಳಿಗೆ ಸಂಬಂಧಿಸಿದೆ. ಮುಂದಿನ ದಿನಗಳಲ್ಲಿ ಯಾರು ನಿಜವಾಗಿಯೂ ನಿಮ್ಮ ಹಿತೈಷಿಗಳು, ಯಾರು ಕೇವಲ ಅವಕಾಶದ ಸಮಯದಲ್ಲಿ ಮಾತ್ರ ನಿಮ್ಮೊಂದಿಗೆ ನಿಂತಂತೆ ಕಾಣುತ್ತಾರೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ನಿಮ್ಮನ್ನು ಹೊಗಳುವ ಪ್ರತಿಯೊಬ್ಬರೂ ನಿಮ್ಮವರಾಗಿರುವುದಿಲ್ಲ. ನಿಮ್ಮ ತಪ್ಪುಗಳನ್ನು ತೋರಿಸುವ ಪ್ರತಿಯೊಬ್ಬರೂ ನಿಮ್ಮ ವಿರೋಧಿಗಳಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿದ್ದು, ಜನರ ನಿಜವಾದ ಉದ್ದೇಶವನ್ನು ಸ್ವತಃ ನಿಮ್ಮ ಮುಂದೆ ಬರುತ್ತದೆ. ಯಾರನ್ನು ಪ್ರಶ್ನಿಸುವ ಅಗತ್ಯವಿರುವುದಿಲ್ಲ. ಸಮಯವೇ ಉತ್ತರ ನೀಡುತ್ತದೆ. ನೀವು ವರ್ಷಗಳ ಕಾಲ ನಂಬಿಕೆ ಇಟ್ಟಿದ್ದ ಕೆಲವರು ನಿಮ್ಮನ್ನು ನಿರಾಶೆಗೊಳಿಸಬಹುದು. ನೀವು ವಿಶೇಷ ಮಹತ್ವ ನೀಡಿದ ಕೆಲವರು ಕಷ್ಟದ ಸಮಯದಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಬಹುದು. ಅದಕ್ಕಾಗಿ ತಾಯಿ ದೇವಿಯರು ಈಗಾಗಲೇ ಎಚ್ಚರಿಸುತ್ತಿದ್ದಾರೆ. ಯಾರನ್ನು ಅವರ ಮಾತುಗಳಿಂದ ಮಾತ್ರ ಅಳೆಯಬೇಡಿ, ಅವರ ಕರ್ಮಗಳನ್ನು ನೋಡಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಜವಾದ ಒಂದು ಸುಳ್ಳು ಸಂಬಂಧಗಳ ಪರೀಕ್ಷೆ ಆರಂಭವಾಗಿದೆ. ಆದರೆ ಈ ಸಂಪೂರ್ಣ ರಹಸ್ಯದ ಅತ್ಯಂತ ಭಾವನಾತ್ಮಕ ಅಂಶ ಇನ್ನೂ ಉಳಿದಿದೆ. ತಾಯಿ ದೇವಿಯರು ನೋಡುತ್ತಿರುವುದು ಏನೆಂದರೆ, ಜೀವನದಲ್ಲಿ ಮೌನವಾಗಿ ಬಹಳಷ್ಟು ಸಹಿಸಿದ್ದೀರಿ. ಯಾರೊಂದಿಗೂ ಹಂಚಿಕೊಳ್ಳದೆ ನೋವುಗಳಿವೆ. ರಾತ್ರಿಯು ಕತ್ತಲೆಯಲ್ಲಿ ಕಂಡ ಕಣ್ಣೀರುಗಳಿವೆ. ಅನೇಕ ಬಾರಿ ಇತರರ ಸಂತೋಷಕ್ಕಾಗಿ ನಿಮ್ಮ ಕನಸುಗಳನ್ನು ತ್ಯಜಿಸಿದ್ದೀರಿ. ಅನೇಕ ಬಾರಿ ನಿಮ್ಮವರನ್ನು ಉಳಿಸಿಕೊಳ್ಳಲು ನೀವು ಸ್ವತಃ ಕಷ್ಟ ಅನುಭವಿಸಿದ್ದೀರಿ. ಇನ್ನು ವಿಚಿತ್ರವೆಂದರೆ, ಯಾರಿಗಾಗಿ ನೀವು ಹೆಚ್ಚು ಮಾತನಾಡುತ್ತಿದ್ದೀರೋ ಅವರೇ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ತಾಯಿ ದೇವಿಯರು ಹೇಳುವುದೆಂದರೆ, ನೀವು ಯಾವುದೇ ತ್ಯಾಗ ವ್ಯರ್ಥವಾಗಿಲ್ಲ. ನೀವು ಅನುಭವಿಸಿದ್ದು, ನೀವು ಮಾಡಿದ ಹೋರಾಟ ಮತ್ತು ನೀವು ಅನುಭವಿಸಿದಂಥ ಕಷ್ಟ, ಇವೆಲ್ಲದರ ಲೆಕ್ಕಾಚಾರ ಬ್ರಹ್ಮಾಂಡವನ್ನು ಸುರಕ್ಷಿತವಾಗಿ ಉಳಿಸಿಕೊಂಡಿದೆ. ಬಹಳ ಬೇಗ ಒಂದು ಕ್ಷಣ ಬರಲಿದೆ, ಆಗ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ ಎಂದು ಅನುಭವವಾಗುತ್ತದೆ. ಅದು ಒಬ್ಬ ವ್ಯಕ್ತಿಯ ರೂಪದಲ್ಲಿರಬಹುದು, ಒಂದು ಅವಕಾಶದ ರೂಪದಲ್ಲಿರಬಹುದು, ಅಥವಾ ನೀವು ನಿರೀಕ್ಷೆಯನ್ನೇ ಬಿಟ್ಟಿದ್ದ ಸಂತೋಷದ
ರೂಪದಲ್ಲಿರಬಹುದು. ಆ ಕ್ಷಣ ಬಂದಾಗ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇರುತ್ತದೆ. ಅದು ದುರ್ಬಲತೆಯ ಕಣ್ಣೀರು ಅಲ್ಲ. ತಾಯಿ ದೇವಿಯರು ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಟ್ಟಿರಲಿಲ್ಲ ಎಂಬ ಅರಿವಿನ ಕಣ್ಣೀರು. ಅದೇ ಈ ಭಾವನಾತ್ಮಕ ಸತ್ಯ. ಅದನ್ನು ತಾಯಿ ದೇವಿಯರು ನಿಮ್ಮ ಅತಿ ದೊಡ್ಡ ಸಂಕೇತದ ಮೂಲಕ ನಿಮಗೆ ತಿಳಿಸಲು ಬಯಸುತ್ತಾರೆ. ನೀವು ಕಾಣುತ್ತಿರುವ ಕತ್ತಲೆ ಹಿಂದೆ ಒಂದು ಹೊಸ ಬೆಳಕು ನಿಂತಿದೆ. ಆ ಬೆಳಕು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಕುಂಭರಾಶಿಯವರೇ, ಈ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ತಾಯಿ ದೇವಿಯರು ಇದನ್ನು ಅತಿ ದೊಡ್ಡ ಸಂಕೇತ ಎಂದು ಏಕೆ ಹೇಳಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಕೇವಲ ಅವಕಾಶಗಳೇ ಬರುತ್ತಿಲ್ಲ, ಕೆಲವು ಅದೃಶ್ಯ ಪರೀಕ್ಷೆಗಳು ನಡೆಯುತ್ತಿದೆ. ತಾಯಿ ದೇವಿಯರು ಸೂಚಿಸಿರುವುದು ಏನೆಂದರೆ, ನಿಮ್ಮ ವಿರೋಧಿಗಳು ನೀವು ಕೆಲವೊಮ್ಮೆ ಊಹಿಸುವಷ್ಟು ಶಕ್ತಿಶಾಲಿಗಳಲ್ಲ. ತಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ, ಆದರೆ ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ಭಯದ ಮೇಲೆ ವಿಜಯವಾಗಿದೆ. ಒಬ್ಬ ವ್ಯಕ್ತಿ ಭಯಪಡಲು ಆರಂಭಿಸಿದಾಗ ತನ್ನ ಹೆಜ್ಜೆಗಳನ್ನು ತಾನೇ ನಿಲ್ಲಿಸಿಕೊಳ್ಳುತ್ತಾನೆ. ಸಂದೇಹದಲ್ಲಿ ಸಿಲುಕಿ ಹಾಕಿದಾಗ ತನ್ನ ಅದೃಷ್ಟದ ಬಾಗಿಲನ್ನು ತಾನೇ ಮುಚ್ಚಿಕೊಳ್ಳುತ್ತಾನೆ. ಆದ್ದರಿಂದ ಬರುವ ಸಮಯದಲ್ಲಿ ಮೊದಲು ನಿಮ್ಮ ಮನಸ್ಸಿನ ಭಯವನ್ನು ಗೆಲ್ಲಬೇಕಾಗುತ್ತದೆ. ಕೆಲವರು ನಿಮ್ಮ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ, ಕೆಲವರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಾರೆ, ಕೆಲವರು ಸಿಹಿ ಮಾತುಗಳಲ್ಲಿ ಅಂತಹ ಸಲಹೆಗಳನ್ನು ನೀಡುತ್ತಾರೆ. ಅವು ಕೇಳಲು ಚೆನ್ನಾಗಿರುತ್ತವೆ, ಆದರೆ ನಿಮ್ಮ ಹಿತಕ್ಕಾಗಿ ಇರುವುದಿಲ್ಲ. ತಾಯಿ ನಿಮಗೆ ಎಚ್ಚರಿಕೆ ನೀಡುತ್ತಿದ್ದಾರೆ, ಪ್ರತಿಯೊಂದು ವಿಷಯವನ್ನು ಪ್ರತಿಯೊಬ್ಬರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯನ್ನು ಸಮಯಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳುವುದು ಸರಿಯಲ್ಲ. ಕೆಲವೊಮ್ಮೆ ಮೌನವು ರಕ್ಷಣಾ ಕವಚವಾಗುತ್ತದೆ. ನೆನಪಿಡಿ, ಬೀಜವು ಮಣ್ಣಿನೊಳಗೆ ಬೆಳೆಯುವಾಗ ಯಾವುದೇ ಶಬ್ದ ಮಾಡುವುದಿಲ್ಲ. ಅದೇ ರೀತಿ ನಿಮ್ಮ ಯಶಸ್ಸು ಸಹ ಈಗ ಮೌನವಾಗಿ ರೂಪ ಪಡೆಯುತ್ತದೆ. ಧನ, ಅದೃಷ್ಟ ಮತ್ತು ಭವಿಷ್ಯದ ಬಗ್ಗೆ ಒಂದು ಮಹತ್ವದ ಸೂಚನೆ ಕಾಣಿಸುತ್ತಿದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿರುವ ಆರ್ಥಿಕ ಒತ್ತಡ, ಅಸ್ಥಿರತೆ ಅಥವಾ ಚಿಂತೆಗಳಲ್ಲಿ ನಿಧಾನವಾಗಿ ಬದಲಾವಣೆ ಬರಲಿದೆ. ಆದರೆ ತಾಯಿಯ ಸ್ಪಷ್ಟ ಸಂದೇಶವೆಂದರೆ, ಇದು ಕೇವಲ ಸಂಪಾದಿಸುವ ಸಮಯವಲ್ಲ, ಸಂರಕ್ಷಿಸುವ ಸಮಯವೂ ಹೌದು. ಹಣ ಬಂದಾಗ ವಿವೇಕ ಕಳೆದುಕೊಳ್ಳುವ ಶಕ್ತಿ ಅವಕಾಶವನ್ನು ಹೊರದಿಂದ ಶಾಪವಾಗಿ ಬದಲಿಸಿಕೊಳ್ಳುತ್ತಾನೆ. ಆದ್ದರಿಂದ ಮುಂದೆ ಅಂತ ಒಂದು ಅವಕಾಶ ಬರಬಹುದು, ಅದು ನಿಮ್ಮ ಸ್ಥಿತಿಯನ್ನು ಉತ್ತಮಗೊಳಿಸಬಹುದು, ಆದರೆ ಅದರೊಂದಿಗೆ ಜವಾಬ್ದಾರಿಯೂ ಬರುತ್ತದೆ. ಆದ್ದರಿಂದ ದರ್ಶನ ಅಥವಾ ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಅಗತ್ಯ. ಇದೇ ಸಮಯದಲ್ಲಿ ಒಂದು ಹಳೆಯ ಅಪೂರ್ಣ ಕೆಲಸ, ನಿಂತು ಹೋಗಿರುವ ಲಾಭ ಅಥವಾ ಯಾವುದಾದರೂ ವ್ಯಕ್ತಿಗೆ ಸಂಬಂಧಿಸಿದ ಆರ್ಥಿಕ ವಿಷಯವು ನಿಮ್ಮ ಪರವಾಗಿ ತಿರುಗಬಹುದು. ಈಗ ತಾಯಿಯ ದಿವ್ಯ ಉಪಾಯವನ್ನು ಕೇಳಿ ಬರುವ ದಿನಗಳಲ್ಲಿ ನಿಮ್ಮ ಮನಸ್ಸನ್ನು ದೂರುಗಳಿಂದ ಮುಕ್ತವಾಗಿಡಿ. ಬೆಳಗ್ಗೆ ಸಂಜೆ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ತಾಯಿಯನ್ನು ಸ್ಮರಿಸಿ. ನಿಮ್ಮೊಳಗೆ ಈ ನಂಬಿಕೆಯನ್ನು ಜಾಗೃತಗೊಳಿಸಿ, ಏನೇ ಆಗುತ್ತಿದ್ದರೂ ಅದು ನಿಮ್ಮ ರಕ್ಷಣೆಗೆ ನಿಮ್ಮ ಕುಲದೇವಿಯು ನಿಂತಿದ್ದಾಳೆ ಎಂದು ಭಾವಿಸಿ ನಿಮ್ಮ ಕುಲದೇವಿಯನ್ನು ಆರಾಧಿಸಿ, ಪೂಜಿಸಿ. ಖಂಡಿತ ನಿಮ್ಮ ಮನಸ್ಸಿನ ಭಯ ತುಂಬಿದಾಗ ತಾಯಿಯನ್ನು ನೆನೆಯಿರಿ. ಈಗಾಗಲೇ ಸೂಚನೆ ನೀಡಿದ್ದಾರೆ ಎಂಬುದನ್ನು ನೆನಪಿಡಿ. ಸೂಚನೆಯ ಅರ್ಥ, ನೀವು ಒಬ್ಬರೇ ಅಲ್ಲ, ಯಾವುದೇ ಅದೃಶ್ಯ ಶಕ್ತಿ ನಿಮ್ಮ ಪಯಣದ ಮೇಲೆ ಕಣ್ಣಿಟ್ಟಿದೆ. ಆದ್ದರಿಂದ ಧೈರ್ಯದಿಂದ ನಡೆಯಿರಿ ಅಂತ. ಸ್ನೇಹಿತರೆ, ಯಾವುದೇ ನಿಮ್ಮ ಕರ್ಮಗಳನ್ನು ಶುದ್ಧವಾಗಿರಿಸಿ, ಏಕೆಂದರೆ ನಿಮ್ಮ ಕಡೆಗೆ ಬರುತ್ತಿರುವ ಬದಲಾವಣೆ ಕೇವಲ ಒಂದು ಘಟನೆ ಅಲ್ಲ, ಅದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭವಾಗಬಹುದು ಸ್ನೇಹಿತರೆ. ಆದ್ದರಿಂದ ಆದಷ್ಟು ನಿಮ್ಮ ಕುಲದೇವಿಯನ್ನು ಪೂಜಿಸಿ, ಆರಾಧಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.